ಅವಳು ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಮತ್ತೆ ನಿನಗೆ ಗೊತ್ತಿರುವುದು ಈಗ ನನಗೆ ಹೆಂಡತಿ ಬೇಕು ಅಂತ ನೀನು ಹೇಳ್ತೀನಿ. ನನ್ನ ಹೆಂಡತಿ ನಿನ್ನ ಬಳಿಯಲ್ಲಿದ್ದಾರೆ. ನನ್ನ ಹೆಂಡತಿ ಅಂದ್ರೆ ನಿನ್ನ ಮಗಳು. ಆಗ್ಲಿಲ್ಲ, ಆಗ್ಬೇಕಷ್ಟೇ. ಆಗ್ತಾಳ? ನಾನು ಧಾರೆ ಎರೆದು ನಿನಗೆ ಕೊಟ್ರೆ ಅವಳು ನಿನಗೆ ಹೆಂಡತಿ ಆಗ್ತಾಳೆ. ನಾನು ಯಾರಿಂದಲೂ ಕೈಯೊಡ್ಡಿ ಪಡೆದುಕೊಳ್ಳುವ ಇಷ್ಟವಿಲ್ಲ. ಅಲ್ಲ, ನಾನಾಗಿ ಕೊಡುವುದು. ಆಮೇಲೆ ನೀನಾಗಿ ಕೊಡುವುದಾದ್ರೂ ನಾನು ಪಡೆಯಬೇಕಿದ್ರೆ ಹೇಗೆ ಮಾಡಬೇಡ. ಮತ್ತೊಂದು ಹೊಸ ಸಂಬಂಧ ಆಗ್ತದೆ. ನೀನು ನನಗೆ ಅಳಿಯಾಗಿ, ನನ್ನ ಮಗಳನ್ನು ವರಿಸಿದ್ರೆ ನೀನು ಅಳಿಯ ನನಗೆ. ನಾನು ನಿನಗೆ ಮಾವ. ನಾನೇ ಪ್ರಾಯದಲ್ಲಿ ದೊಡ್ಡವಲ್ವ. ಈಗ ನೀನು ದೊಡ್ಡವ ಮಾವ. ಈಗ ನೀನು ಮಾವ ಆಗ್ಲಿಲ್ಲ. ಆಗ್ಬೇಕಷ್ಟೇ. ಮಗಳನ್ನು ಕೊಟ್ಟು ಮಾವನಾಗ. ಅಲ್ಲ ಹೆಸರು ಬೇರೆ. ನೀನೀಗ ಹೇಳ್ತೇನೆ ಮತ್ತೆ. ನಗ್ರ ಮುಖ. ನಿನ್ನ ಮುಖವನ್ನು ನಗುವುದು ಯಾರು? ನಿನ್ನ ಮುಖವನ್ನು ನಕ್ಕಿ ಹಾಗಾದ್ರೆ ನಗ್ರ ಮುಖ ಅಂತೆ. ನಕ್ಕರೆ ಮುಖ ಅಲ್ವ? ನೀನು ಎಷ್ಟು ಹೇಳಿದ್ರು ಅಲ್ವ? ನೀನೇನು ಹೇಳಿದ್ರು ನನಗದು ಸಮ್ಮತವಲ್ಲ. ಸಮ್ಮತ ಅಲ್ಲ. ನಾನು ನಿನ್ನ ಅಳಿಯನಾಗಿ ನಿನ್ನ ಮನೆಯಲ್ಲಿದ್ದು ನಿನ್ನ ಮಗಳು ಹೇಳಿದಂತೆ ಕೇಳಿಕೊಂಡು ಬಿದ್ದಿರುವುದಕ್ಕೆ ಇಷ್ಟವುಳ್ಳವನು ಅಲ್ಲ. ದೊಡ್ಡ ಸಂಸಾರಿ ಅಂತೀನಿ. ಸಂಸಾರವೋ ಮತ್ತೊಂದು. ಈ ಕಾಡಿನಲ್ಲಿ ಯಾರ ತಡೆಯೂ ಇಲ್ಲದೆ ಸಂಚರಿಸುತ್ತಾ ಸಂತೋಷವನ್ನು ಅನುಭವಿಸುತ್ತಿದ್ದೇನೆ. ಆದ ಕಾರಣ ಹೆಣ್ಣೆಂದು ಏನು, ಯಾಕೆ ಬೇಕು ಇತ್ಯಾದಿಗಳಾಗಿ ತಿಳಿವಾರೆ ಆಮೇಲೆ ಯೋಚಿಸಬೇಕಿತ್ತು. ಈಗ ಮಗಳನ್ನು ಕೊಡ್ತೇನೆ ಅಂತ ಹೇಳಿ ನನ್ನ ಕೈ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಡ. ನೀನು ಹೋಗುದಿದ್ರೆ ಹೋಗು. ನಿನ್ನ ಮಗಳೂ ಬೇಡ, ನಿನ್ನ ತಾಯಿಯೂ ಬೇಡ, ನಿನ್ನ ಹೆಂಡತಿಯೂ ಬೇಡ, ನಿನ್ನ ಮೊಮ್ಮಗಳೂ ಬೇಡ. ನೀವು ನಿಮ್ಮಷ್ಟಿಗೆ ಇರಿ, ನಾನು ನನ್ನಷ್ಟೇ ಇರ್ತೇನೆ. ನಿನಗೆ ಯಾವುದು ಬೇಡ. ಯುದ್ಧಕ್ಕೆ ನಾನಿಲ್ಲ. ಮುಂದುವರಿತು. ಅದೇ ಬೇಕಾದ್ರೂ ಹೋಗು.